ಆಳಂದ ತಾಲೂಕಿನ ಭೋಸ್ನೂರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಮತ ಚೋರಿ, ನಕಲಿ ಬ್ಯಾಲೆಟ್ ಹಂಚಿಕೆ ಮತ್ತು ಅಧಿಕಾರಿಗಳ ದುರುಪಯೋಗ ನಡೆದಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಎದುರ ಬೃಹತ್ ಪ್ರತಿಭಟನೆ ನಡೆಯಿತು. ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ರಾಷ್ಟ್ರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ರಾಷ್ಟ್ರ ಮಂತ್ರಿ ದುರಾಡಳಿತ ಮಂತ್ರಿ ಪ್ರಿಯಾಂಕ್ ಖರ್ಗೆಗೆ. ಆಳಂದ ತಾಲೂಕಿನಲ್ಲಿ ಕೆಕೆಆರ್ಡಿಬಿ ಅನುದಾನದ ಅಡಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳು ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣವಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಲೂಟಿಯಾಗುತ್ತಿದೆ ಎಂದು ಆರೋಪಿಸಿ ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿ ಎದುರ ಧರಣಿ ನಡೆಯಿತು. ಯಲೆನಾವದಗಿ, ಕೋಡಲಹಂಗರ್ಗ ಸೇರಿದಂತೆ ಹಲವು ರಸ್ತೆಗಳು ಕೆಲವು ತಿಂಗಳಲ್ಲೇ ಹಾಳಾಗಿದ್ದು ಗುತ್ತೇದಾರರ ವಿರುದ್ಧ ಕ್ರಮ ಕೈಗೊಳ್ಳುವುದಿರುವುದನ್ನು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಖಂಡಿಸಿದರು. 15 ದಿನಗಳಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಗುತ್ತೇದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಬೆಂಗಳೂರಿನಲ್ಲಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹರ್ಷ ಗುತ್ತೇದಾರ್ ಮಾತನಾಡಿ, ಮತದಾರರ ಪಟ್ಟಿಯನ್ನು ಮರುಪರಿಶೀಲಿಸಬೇಕು, ಸಕ್ಕರೆ ಕಾರ್ಖಾನೆ ಆವರಣದಲ್ಲೇ ಚುನಾವಣೆ ನಡೆಸಬೇಕು, ತಪ್ಪಿತಸ್ಥ ಚುನಾವಣಾ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಆ ಕ್ರಮದ ಸಮಗ್ರ ತನಿಖೆಯ ನಂತರ ಪುನರ್ ಚುನಾವಣೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಪ್ರಮುಖವಾಗಿ ನಾವು ಇವತ್ತು ಹೇಳತ್ತೀವಿ ಅಂತಂದ್ರೆ, ಒಂದು ನವದಗಿಗೆ ಹೋಗುವಂಥ ರಸ್ತೆ, ಕೊಡಲಂಗರ್ಗ ಟು ನವದಗಿಗೆ ಹೋಗುವಂಥ ರಸ್ತೆ ಮತ್ತು ಪಡಸಾವಳಿ ರಸ್ತೆ ಮತ್ತು ಈ ರೀತಿ ಇನ್ನೂ 8-10 ರಸ್ತೆಗಳು ಭಾಳ ಕಳಪೆ ಮಟ್ಟದಾಗ್ಯಾವ. ಆದರೆ ಈ 2 ರಸ್ತೆ ಮಾಡಿ 1 ತಿಂಗಳದಲ್ಲೇ ಸಂಪೂರ್ಣ ಕಿತ್ತು ಹೋಗ್ಬಿಟ್ಟವು, ಒಂದೇ ತಿಂಗಳಿನಲ್ಲಿ. ಅಂದರೆ ಇದು ಯಾವ ರೀತಿ ಅಧಿಕಾರಿಗಳು ಇದಕ್ಕೆ ಬಿಲ್ ಬರೆದ್ರು, ಥರ್ಡ್ ಪಾರ್ಟಿದವ್ರು ಯಾವ ರೀತಿ ರಿಪೋರ್ಟ್ ಕೊಟ್ಟರು, ಇದು ಭಾಳ ಒಂದು ಪ್ರಶ್ನೆ ಮಾಡುವಂಥ ವಿಷಯ. 1 ತಿಂಗಳನ್ನು ಕೂಡ ರಸ್ತೆ ಉಳಿಯಲ್ಲ ಅಂತಂದರೆ ಇವರು ಡಿಸೈನ್ ಮಾಡಿರ್ತಾರೆ ಹೆಂಗೆ ಎಸ್ಟಿಮೇಟು, ಮಿನಿಮಮ್ 5 ಇಯರ್ಸ್ BT ರೋಡ್ ಇದ್ರೆ 5 ಇಯರ್ಸ್ ನಡಿಬೇಕು. ಆದ್ರೆ 1 ತಿಂಗಳನ್ನ ಹಾಳಾಗ್ಯಾವ ಅಂತಂದ್ರೆ ಎಷ್ಟು ಕಳಪೆ ಮಾಡಿದ್ದಾರೆ. ಇದಕ್ಕೆ ಏನು ಕಾರಣ? ಗುತ್ತಿಗೆದಾರರು ಶಾಸಕರಿಗೆ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಕೊಡಬೇಕು ಮತ್ತು ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಡಬೇಕು ಮತ್ತು ಅಲ್ಲಿ ಅವರಿಗೆ ಏನೂ ಲಾಭನೇ ಆಗಲ್ಲ. ಹೀಗಾಗಿ ಕಳಪೆ ಕಾಮಗಾರಿಗಳು ಇವತ್ತು ಆಳಂದ ತಾಲೂಕದಾಗ ಇವತ್ತು ಮಾಡ್ಲಿಕತ್ತಾರ. ಅದು ಅಲ್ಲದೆ ಇವತ್ತು ಅಂಥ ಕಳಪೆ ಕಾಮಗಾರಿ ಬಿಲ್ಲು ಆಳಂದದವರು ಅಧಿಕಾರಿಗಳು ಸೈನ್ ಮಾಡಬೇಕು, ಆದರೆ ಚಿತ್ತಾಪುರ AW ಕಡೆಯಿಂದ ಸೈನ್ ಮಾಡಿಸ್ಯಾರ ಅಂತಂದು ಹೇಳಗತ್ತಾರ. ಚಿತ್ತಾಪುರ AW ಅವರು ಏನು ಇದಕ್ಕೆ ಸಂಬಂಧ, ಇಲ್ಲಿ ಅವರು ಯಾಕೆ ಇದು ಮಾಡ್ಲಿಕತ್ತಾರ ಅಂದ್ರೆ, ಇಲ್ಲಿ ಇನ್ಚಾರ್ಜ್ ಹಾಕ್ಸ್ಕೊಳ್ಳೋದು, ಅವರಿಗೆ ಇನ್ಚಾರ್ಜ್ ಹಾಕ್ಸ್ಕೊಂಡು ಇಂಥ ಕಳಪೆ ಕಾಮಗಾರಿಗಳು ಬಿಲ್ ಮಾಡಿಸ್ಬಿಡೋದು. ಇಲ್ಲಿ ಅಧಿಕಾರಿಗಳಿಗೂ ಗೊತ್ತಾಗಬಾರ್ದು, ಲೋಕಲ್ ಇದ್ದವರಿಗೆ ಜನರಿಗೂ ಗೊತ್ತಾಗಬಾರ್ದು, ಬೇರೆ ತಾಲೂಕಾದ ಅಧಿಕಾರಿಗಳಿಗೆ ತಂದು ಇಲ್ಲಿ ಬಿಲ್ ಮಾಡಿಸೋದು ಮತ್ತು ಹಣ ಲೂಟಿ ಮಾಡೋವಂಥ ಕೆಲಸ ಇವತ್ತು ನಡೆದವು. ಆಮೇಲೆ ಇನ್ನೊಂದು ಇವತ್ತು ನನ್ನ ಗಮನಕ್ಕೆ ಬಂತು, ಇದು ಒಂದು ಆಳಂದ ನಗರದಲ್ಲಿ ಹಳಿ ಚೆಕ್ ಪೋಸ್ಟ್ದಿಂದ ಸಿದ್ಧಾರ್ಥ ಚೌಕ್ವರೆಗೂ ಒಂದು ಹೊಸ ರಸ್ತೆ ಮಾಡ್ಯಾರ. ಒಂದು 15 ದಿವಸ ಆಯ್ತು, 15 ದಿವಸಕ್ಕಿಂತ ಹಿಂದೆ. ಆದರೆ ಇದು ಟೆಂಡರ್ ನೋಟಿಫಿಕೇಶನ್ ಕರೆದಾರ, ಇನ್ನು 2ನೇ ತಾರೀಕು ಅವ್ರದ್ದು ಟೆಂಡರ್ ಹಾಕೋ ಡೇಟ್ ಅದ. ಟೆಂಡರ್ ಹಾಕೋ ಡೇಟೇ 2ನೇ ತಾರೀಕು, ಆದರೆ 15 ದಿವಸ ಹಿಂದೆ ಕೆಲಸ ಮುಗ್ದದ. ಟೆಂಡರ್ ಆಗ್ಲಾರ್ದೆ ಕೆಲಸ ಯಾರು ಮಾಡ್ತಾರೆ ಹೇಳ್ರಿ ಇವತ್ತಿನ ದಿನದಾಗ? ಇಲ್ಲಿ ಆಳಂದಾಗ ಹೆಂಗೆ ನಡೆದವ ಅಂತಂದ್ರೆ, ಇದು ಒಂದು ಖಾಸಗಿ ಕಂಪ್ನಿ ಇದ್ದಂಗೆ. ಅವರು ಟೆಂಡ್ರ್ ಯಾರಿಗೆ ಬೇಕು ಅವ್ರಿಗೆ ಕೊಡೋದು, ಟೆಂಡ್ರ್ ಆಗೋಕ್ಕಿಂತ ಮೊದಲೇ ಕೆಲಸ ಮಾಡೋದು. ಆಮ್ಯಾಗೆ ಎಸ್ಟಿಮೇಟ್ನಾಗ ಏನು ಥಿಕ್ನೆಸ್ ಅದ 8 ಇಂಚ್ ಏನು GSB ಮತ್ತು ಇದು ಆಗಬೇಕಾಗಿತ್ತು BT, ಅಲ್ಲಿ ಬರೀ 4 ಇಂಚ್ ಮಾಡೋದು. ಅಲ್ಲಿ ಎಲ್ಲ ಜನ ಒತ್ತಾಯ ಮಾಡಿದಾಗ ಅದಕ್ಕೆ ಮತ್ತೆ ಎಸ್ಟಿಮೇಟ್ದಾಗ 4 ಇಂಚ್ ಅದ, ಆದರೆ ಅಲ್ಲಿ ಮಾಡಿದ್ದು ಮತ್ತೆ 8 ಇಂಚ್. ಅಂದ್ರೆ ಹೆಂಗೆ ಬೇಕಂಗೆ ಆಫೀಸರ್ಸ್ ಏನು ಸಾಲಿ ಕಲ್ತು ಪಾಸಾಗಿ ಬಂದು ನೌಕರಿ ತೊಗೊಂಡಿರ್ತಾರೆ, ಎಸ್ಟಿಮೇಟ್ ಹೆಂಗೆ ಮಾಡಿರ್ತಾರೆ, ಅಲ್ಲಿ ಏನು ರಿಕ್ವೈರ್ಮೆಂಟ್ ಅದ, ಅಲ್ಲಿ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ದು ರೋಡ್ ಮಾಡಬೇಕು ಅದೇ ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಒಂದು ಮಾಡೋದು, ರೋಡ್ ಒಂದು ಮಾಡೋದು, ಮತ್ತು ಟೆಂಡ್ರ್ ಆಗ್ಲಾರ್ದೇ ರೋಡ್ ಮಾಡೋದು. ಅಂದರೆ ಇದು ಟೆಂಡ್ರ್ ಈಗ ಕರೆದು ಅವ್ರಿಗೆ ಹೆಂಗೆ ಬಿಲ್ ಕೊಡ್ತಾರೆ? ಇದು ಎಲ್ಲ ಯಾವಾಗ ಆಗ್ತಾವಂದ್ರೆ ಫ್ಲಡ್ ಡ್ಯಾಮೇಜ್ನಾಗ ವರ್ಕ್ ಇದ್ದು ಅಂತಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಅದು. ಆದರೆ ಇವು ಟೆಂಡ್ರ್ 50-54 ಹೆಡ್ದಾಗ ಟೆಂಡ್ರ್ ಆಗ್ಲಾರ್ದೆ ಕಾಮಗಾರಿ ಮಾಡೋಕ್ಕೆ ಬರಲ್ಲ. ಕಾಮಗಾರಿ ಶಾಸಕರೇ ಗ್ರೀನ್ ಸಿಗ್ನಲ್ ಹಾಂ ರೀ, ಅವರೇ ಹೇಳಿ ಇದು ನೀ ಮಾಡಿ ನಾನು ನಿನಗೆ ಟೆಂಡ್ರ್ ಮಾಡಿಸ್ಕೊಡ್ತೀನಿ ಅಂತಂದು ಹೇಳ್ತಾರೆ. ಇಲ್ಲಿ ಆಫೀಸರ್ಸಿಗೆ ಟೆಂಡ್ರ್ ಇವನಿಗೆ ಮಾಡಿಕೊಡ್ಬೇಕು ಅಂತಂದು ಹೇಳಿ ಅವರಿಗೆ ಅವ್ರ ಬಳಿ ಪರ್ಸೆಂಟೇಜ್ ತೊಗೊಂಡು ಅವರಿಗೆ ವರ್ಕ್ ಕೊಡ್ತಾರೆ. ಯಾವ್ಯಾವ ಇಲಾಖೆ? PWD, PRE, ಕೃಷಿ ಇಲಾಖೆ, ಯಾವ ಇಂಥ ಇಲಾಖೆ ಅಂತಿಲ್ಲ. ಈ ಪ್ರೈವೇಟ್ನು ನಮ್ಮ ಹತ್ರ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ ಪ್ರೈವೇಟ್ ಕಂಪ್ನೀಸ್ ಬಂದವ.
ಆ ಪ್ರೈವೇಟ್ ಕಂಪ್ನಿದವ್ರ ಬಲ್ಲೂ ಇವತ್ತು ಕಾಮಗಾರಿಗಳು ಇವರೇ ಮಾಡಬೇಕು, ಇವ್ರ ರೈತರು ಹೊಲದಾಗೆ ಫ್ಯಾನ್ಗಳು ಹಾಕಬೇಕು ಮತ್ತು ಪ್ರತಿ ಫ್ಯಾನಿಗೆ 10 ಲಕ್ಷ ರೂಪಾಯಿ ಇವ್ರಿಗೆ ಪರ್ಸೆಂಟೇಜ್ ಕೊಟ್ಟೆ ಇವ್ರಿಗೆ NOC ಕೊಡ್ಬೇಕು. ಪಂಚಾಯತಿದವ್ರು MLA ಅವರಿಗೆ 10 ಲಕ್ಷ ಕೊಟ್ಟಾಗೆ ಅವರು ಅಲ್ಲಿ NOC ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲ. ಆ ಫ್ಯಾನ್ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅಶೋಕ್ ಬಗಲಿ, ಧರ್ಮಣ್ಣ ಇಟ್ಗ, ಅವ್ವಣ್ಣ ಮ್ಯಾಕೇರಿ, ವೀರಣ್ಣ ಮಂಗಾಣೆ, ಅಣ್ಣಾರಾವ್ ಪಾಟೀಲ್ ಕವಲ್ಗ, ಬಾಬುಗೌಡ್ ಪಾಟೀಲ್, ಚಂದ್ರಕಾಂತ್ ಬೂಸ್ನೂರ್, ಶಿವಪ್ಪ ವಾರಿಕ್, ಬಸವರಾಜ್ ಬಿರಾದಾರ್, ಸಂತೋಷ್ ಹಾದಿಮನಿ, CK ಪಾಟೀಲ್, ಆನಂದರಾವ್ ಗಾಯಕ್ವಾಡ್, ಶರಣಪ್ಪ ನಾಟಿಕರ್, ಶಾಂತಕುಮಾರ್ ಪರೀಟ್, ವಿಜಯಕುಮಾರ್ ಹೊಲ್ಸೂರೆ, ಅಶೋಕ್ ಗುತ್ತೇದಾರ್, ಮಲ್ಲಣ್ಣ ನಾಗೋರೆ, ಸುನಿತಾ ಪೂಜಾರಿ, ಗೌರಿ ಚಿಚ್ಕೋಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು.